ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಅಂಡರ್ 5000 ಟು 6000 ಬಜೆಟ್ ರೇಂಜ್ ಇದೆಯಲ್ಲ, ಇದು ಎಂಟ್ರಿ ಲೆವೆಲ್ ಬಜೆಟ್ ರೇಂಜ್ ಆಗಿದೆ. ಈ ಬಜೆಟ್ ರೇಂಜ್ ಅಲ್ಲಿ ಫಸ್ಟ್ ನಮಗೆ ಚೆನ್ನಾಗಿರೋ ಫೋನ್ಸ್ ಗಳು ಸಿಗ್ತಾ ಇರಲಿಲ್ಲ, ಆದ್ರೆ ಈಗ ಈ ಬಜೆಟ್ ರೇಂಜ್ ಅಲ್ಲಿ ಸ್ವಲ್ಪ ಚೆನ್ನಾಗಿರೋ ಸ್ಮಾರ್ಟ್ ಫೋನ್ಸ್ ಗಳು ಅವೈಲೇಬಲ್ ಇದೆ. ಈ ವಿಡಿಯೋಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಈ ಟೈಮಲ್ಲಿ ಅಂಡರ್ 5000 ಅಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಅಥವಾ ಯಾವ್ದು ತಗೋಬೇಕು ಅಂತ ನೀವು ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋಲಿ ಟಾಪ್ 5 ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಕೂಡ ನಿಮ್ಗೆ 5000 ಟು 6000 ಒಳಗಡೆ ಸಿಗುತ್ತೆ. ಈ ಫೋನ್ಸ್ ಗಳಲ್ಲಿ ಬಜೆಟ್ ಅಕಾರ್ಡಿಂಗ್ ಚೆನ್ನಾಗಿರೋ ಪ್ರೊಸೆಸರ್ ಸಿಗುತ್ತೆ, ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಹಾಗೆ ಚೆನ್ನಾಗಿರೋ ಸ್ಪೆಸಿಫಿಕೇಶನ್ ಕೂಡ ಸಿಗುತ್ತೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಹಾಯ್ ಗೈಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಟಾಪ್ 5 ಇಂದ ಬರೋಣ. ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ C51. ಈ ಟೈಮ್ ಅಲ್ಲಿ ಅಂಡರ್ 5000 ಅಲ್ಲಿ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ C51 ನಿಮ್ಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.52 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಇದೆ, 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ, 400 ನೈಟ್ ಬ್ರೈಟ್ನೆಸ್ ಸಿಗುತ್ತೆ, ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಬ್ಯಾಕ್ ಸೈಡ್ ಲೆದರ್ ಟೆಕ್ಸ್ಚರ್ ಡಿಸೈನ್ ಸಿಗುತ್ತೆ. ಹಾಗೆ ಇದರ ಪ್ರೊಸೆಸರ್ ಬಗ್ಗೆ ನಾವು ನೋಡೋದಾದ್ರೆ, ಇದರಲ್ಲಿ MediaTek ಕಡೆಯಿಂದ Helio G36 ಪ್ರೊಸೆಸರ್ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಟು ಪ್ರೊಸೆಸರ್ ಚೆನ್ನಾಗಿದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. ಪೋಕೋ ಲಾಂಚರ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ, 10 ವಾಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ, ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದಾಗಿ ಯೂಸ್ಲೆಸ್ AI ಲೆನ್ಸ್ ಇದೆ, ಹಾಗೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ, 4GB RAM ಪ್ಲಸ್ 64GB ಸ್ಟೋರೇಜ್ ಗೆ 4999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು ಮೋಟರೋಲಾ ಕಡೆಯಿಂದ ಮೋಟರೋಲಾ E13. ಈ ಟೈಮ್ ಅಲ್ಲಿ 5 to 6000 ಅಲ್ಲಿ ಒಂದು ಬೆಸ್ಟ್ ಫೋನ್ ಮೋಟರೋಲಾ ಕಡೆಯಿಂದ ಬೇಕು ಅಂತ ಇದ್ರೆ ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಮೋಟರೋಲಾ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಕ್ಲೀನ್ UI ಹಾಗೆ ಸ್ಟಾಕ್ ಅಂಡರ್ ಯೂಸರ್ ಎಕ್ಸ್ಪೀರಿಯನ್ಸ್ ಗೆ ಫೇಮಸ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.5 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಇದೆ, 60 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, 400 ನೈಟ್ ಬ್ರೈಟ್ನೆಸ್ ಇದೆ, 3.5mm ಆಡಿಯೋ ಜಾಕ್ ಇದೆ, ಫೇಸ್ ಅನ್ಲಾಕ್ ಸಪೋರ್ಟ್ ಕೂಡ ಸಿಗುತ್ತೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ನೋಡೋದಾದ್ರೆ, ಯುನಿಸಾಕ್ ಕಡೆಯಿಂದ T606 ಪ್ರೊಸೆಸರ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. ಗೋ ಎಡಿಷನ್ ಅಲ್ಲಿ ವರ್ಕ್ ಮಾಡುತ್ತೆ. ಇದರಲ್ಲಿ 5000 mAh ಬ್ಯಾಟರಿ ಇದೆ, ಹಾಗೆ 10 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ, ಸಿಂಗಲ್ ಕ್ಯಾಮೆರಾ ಸೆಟಪ್ ಇದೆ, 13 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಆಗಿದೆ, ಹಾಗೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಆಗಿದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಸಿಂಗಲ್ ಸ್ಪೀಕರ್ ಇದೆ, IP52 ಸರ್ಟಿಫಿಕೇಶನ್ ಕೂಡ ಇದೆ, SD ಕಾರ್ಡ್ ಸ್ಲಾಟ್ ಕೂಡ ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ, 2GB RAM ಪ್ಲಸ್ 64GB ಸ್ಟೋರೇಜ್ ಗೆ 5999 ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ ಅಂಡರ್ 5000 ಅಲ್ಲಿ ನಿಮ್ಗೆ ಸಿಗಬಹುದು. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಸ್ಮಾರ್ಟ್ 8 HD. ಈ ಟೈಮ್ ಅಲ್ಲಿ ಅಂಡರ್ 5000 ಅಲ್ಲಿ ಬೆಸ್ಟ್ ಲುಕ್, ಬೆಸ್ಟ್ ಡಿಸೈನ್ ಇರೋ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ಈ ಫೋನ್ ನ ನೀವು ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ, ಇದರಲ್ಲಿ 6.6 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ, 90 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, ಹಾಗೆ 500 ನೈಟ್ ಬ್ರೈಟ್ನೆಸ್ ಇದೆ, 3.5mm ಆಡಿಯೋ ಜಾಕ್ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ, ಯುನಿಸಾಕ್ ಕಡೆಯಿಂದ T606 ಆಕ್ಟೋ ಕೋರ್ ಪ್ರೊಸೆಸರ್ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಪ್ರೊಸೆಸರ್ ಚೆನ್ನಾಗಿದೆ. ಸ್ಮಾರ್ಟ್ ಫೋನ್ ಔಟ್ ಆಫ್ ದಿ ಬಾಕ್ಸ್ Android 13 ಅಲ್ಲಿ ಬರುತ್ತೆ, XOS 13 ಅಲ್ಲಿ ವರ್ಕ್ ಮಾಡುತ್ತೆ, ಹಾಗೆ 5000 mAh ಬ್ಯಾಟರಿ ಇದೆ, 10 ವಾಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ, ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 13 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಎರಡನೇದು AI ಲೆನ್ಸ್ ಕ್ಯಾಮೆರಾ ಆಗಿದೆ, ಹಾಗೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. 3GB RAM ಎಕ್ಸ್ಪ್ಯಾನ್ಷನ್ ಸಪೋರ್ಟ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ, 3GB RAM ಪ್ಲಸ್ 64GB ಸ್ಟೋರೇಜ್ ಗೆ 6499 ಆಗುತ್ತೆ. ICICI ಹಾಗೆ SBI ಡೆಬಿಟ್ ಕಾರ್ಡ್ ಇಂದ ಪರ್ಚೇಸ್ ಮಾಡಿದ್ರೆ ಅಂಡರ್ 5500 ಅಲ್ಲಿ ನಿಮ್ಗೆ ಇದು ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 2nd ಅಲ್ಲಿ ಇರೋದು ರೆಡ್ಮಿ ಕಡೆಯಿಂದ ರೆಡ್ಮಿ A2. ಈ ಟೈಮ್ ಅಲ್ಲಿ ಒಂದು ಬೆಸ್ಟ್ ಫೋನ್ ರೆಡ್ಮಿ ಕಡೆಯಿಂದಾನೇ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.52 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ, ಹಾಗೆ 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ, ಹಾಗೆ 400 ನೈಟ್ ಬ್ರೈಟ್ನೆಸ್ ಸಿಗುತ್ತೆ, ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಬ್ಯಾಕ್ ಸೈಡ್ ಲೆದರ್ ಟೆಕ್ಸ್ಚರ್ ಡಿಸೈನ್ ಸಿಗುತ್ತೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ, MediaTek ಕಡೆಯಿಂದ Helio G36 ಪ್ರೊಸೆಸರ್ ಕೊಡಲಾಗಿದೆ. ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ, MIUI 13 ಅಲ್ಲಿ ಇದು ವರ್ಕ್ ಮಾಡುತ್ತೆ, ಹಾಗೆ 5000 mAh ಬ್ಯಾಟರಿ ಇದೆ, 10 ವಾಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ, ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ, ಪ್ರೈಮರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಎರಡನೇದು AI ಲೆನ್ಸ್ ಕ್ಯಾಮೆರಾ ಇದೆ, ಹಾಗೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ, 2GB RAM ಪ್ಲಸ್ 32GB ಸ್ಟೋರೇಜ್ ಗೆ 5299 ಆಗುತ್ತೆ. ಇದಕ್ಕಿಂತ ಕಡಿಮೆಗೆ ಸೇಮ್
ಸ್ಪೆಸಿಫಿಕೇಶನ್ ಇರೋ ಪೋಕೋ C51 ಕೂಡ ಸಿಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ C55. ಈ ಟೈಮ್ ಅಲ್ಲಿ ಒಂದು ಅಲ್ಟಿಮೇಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಬೆಸ್ಟ್ ಪ್ರೊಸೆಸರ್ ಸಿಗುತ್ತೆ, ಇದರಲ್ಲಿ ಆರಾಮಾಗಿ ಮೀಡಿಯಂ ಲೆವೆಲ್ ಗೇಮಿಂಗ್ ಆಡಬಹುದು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ 6.71 ಇಂಚ್ ಲಾರ್ಜ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. ಹಾಗೆ 60 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. 3.5mm ಆಡಿಯೋ ಜಾಕ್ ಇದೆ. ಬ್ಯಾಕ್ ಸೈಡ್ ಪ್ರೀಮಿಯಂ ಲೆದರ್ ಡಿಸೈನ್ ಸಿಗುತ್ತೆ. ಹಾಗೆ ಪ್ರೊಸೆಸರ್ ಬಗ್ಗೆ ನಾವು ನೋಡೋದಾದ್ರೆ MediaTek ಕಡೆಯಿಂದ Helio G85 ಪ್ರೊಸೆಸರ್ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಪ್ರೊಸೆಸರ್ ಬೆಸ್ಟ್ ಇದೆ, ಹಾಗೆ ಪವರ್ಫುಲ್ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 12 ನಲ್ಲಿ ಬರುತ್ತೆ. MIUI 13 ನಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ. 10W ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು AI ಲೆನ್ಸ್ ಕ್ಯಾಮೆರಾ ಇದೆ. ಹಾಗೆ 50 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಕೂಡ ಸಿಗುತ್ತೆ. IP52 ಸರ್ಟಿಫಿಕೇಶನ್ ಇದೆ. LPDDR4X RAM ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 4GB RAM ಪ್ಲಸ್ 64GB ಸ್ಟೋರೇಜ್ ಗೆ 5999 ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ಸ್ ಅಂಡರ್ 5000 ಅಲ್ಲಿ ಸಿಗುತ್ತೆ. ಬ್ಯಾಂಕ್ ಆಫರ್ ಸಿಕ್ಕಿಲ್ಲ ಅಂದ್ರೆ 1000 ಆಡ್ ಮಾಡಿ ಅಂಡರ್ 6000 ಅಲ್ಲಿ ಪರ್ಚೇಸ್ ಮಾಡಿ. 5000 ಅಮೌಂಟ್ ಆಗ್ತಾ ಇದ್ರೆ ಅಂದ್ರೆ 1000 ಎಕ್ಸ್ಟ್ರಾ ಹಾಕಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್, ಅವು ಕೂಡ ನಿಮಗೆ 5 to 6000 ಒಳಗಡೆ ಸಿಗುತ್ತೆ. ಈ ಎಲ್ಲಾ ಫೋನ್ಸ್ ನ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.